ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಇದು ಸ್ಪೀಡ್ ನ್ಯೂಸ್ ನ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಹುತೇಕ ಫಿಕ್ಸ್. ಸ್ಪೀಡ್ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಬೆನ್ನಲ್ಲೇ ಡೆವಲಪ್ಮೆಂಟ್ ಆಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ ಅಚ್ಚರಿಯನ್ನ ಮೂಡಿಸಿದೆ. ರಹಸ್ಯ ಭೇಟಿಗೆ ಕಾರಣ ಏನು? ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಹುತೇಕ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿಬಿಟ್ಟಿದೆ. ಸ್ಪೀಡ್ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಬೆನ್ನಲ್ಲೇ ಡೆವಲಪ್ಮೆಂಟ್. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ. ಸಂಸತ್ ಭವನದ ಪ್ರಧಾನ ಕಚೇರಿಯಲ್ಲಿ ಉಭಯ ನಾಯಕರ ಭೇಟಿ. 1 ಗಂಟೆಗಳ ಕಾಲ ಉಭಯ ನಾಯಕರು ರಹಸ್ಯ ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಗವರ್ನರ್ ಫೋನ್ ಟ್ಯಾಪಿಂಗ್ ಅವರ ಗದ್ದಲದ ಬೆನ್ನಲ್ಲೇ ರಹಸ್ಯದ ಮೀಟಿಂಗ್, ರಹಸ್ಯದ ಚರ್ಚೆ. ಮಹತ್ವದ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾರ ಕೇಂದ್ರ ಸರ್ಕಾರದ ಗವರ್ಮೆಂಟ್. ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಸಾಧ್ಯತೆಯ ಬಗ್ಗೆ ಸ್ಪೀಡ್ ನ್ಯೂಸ್ ವರದಿ ನೀಡಿತ್ತು. ಫೋನ್ ಟ್ಯಾಪಿಂಗ್ ದೃಢಪಟ್ಟರೆ ಸಿದ್ದರಾಮಯ್ಯ ಸರ್ಕಾರ ವಜಾ ಸಾಧ್ಯತೆಗಳಿದಾವೆ. ಆ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸಿದ್ರ ಮೋದಿ ಹಾಗೂ ದೇವೇಗೌಡರು ಅಂತ ಹೇಳೋ ಒಂದು ಕ್ವಶನ್ ಮಾರ್ಕ್. ದೆಹಲಿಯ ರಾಜಕಾರಣದಲ್ಲಿ ಕರ್ನಾಟಕದ ಬಗ್ಗೆ ಭಾರಿ ಊಹಾಪೋಹ ಆಯ್ತಲ್ರೇ, ಮುಗದೇ ಹೋಯ್ತು. ಇನ್ನು ಕರ್ನಾಟಕದಲ್ಲಿ ರಾಷ್ಟ್ರಪತಿಗಳ ಆಡಳಿತ ಬರುತ್ತಾ ಇಲ್ವೋ ಎಲ್ಲ ಗೊಂದಲವಾಗಿದೆ. ಯಾಕಾಗಿ ಹೀಗಾಗ್ತಾ ಇದೆ ಅಂತಂದ್ರೆ ನಿನ್ನೆಯಿಂದ ನಾವು ಬಡ್ಕೊಂಡ್ವಿ. ಸ್ಪೀಡ್ ನ್ಯೂಸ್ ನಲ್ಲಿ ಅದೇ ಮಾತನಾಡ್ತಾ ಇದ್ವಿ. ಏನು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಪಟ್ಟು ಜಾಸ್ತಿಯಾಗಿ ರಾಜ್ಯಪಾಲರು ಇರ್ತಾರೆ. ರಾಜ್ಯಪಾಲರಿಗಿರುವಂತಹ ಗೌರವಗಳು ಬೇರೆ ಇರುತ್ತೆ, ರಾಜ್ಯಪಾಲರು ಮಾಡುವಂತಹ ಕೆಲಸಗಳು ಬೇರೆ ಇರುತ್ತೆ. ಎಲ್ಲ ಮಂತ್ರಿಗಳ ಥರನೇ ರಾಜ್ಯಪಾಲರು ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕಾಂಗ್ರೆಸ್ನವರು ಬಾಯನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ರೆ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ನಲ್ಲಿ HK ಪಾಟೀಲ್ರು ಒಂದು ಮಾತು ಹೇಳುತ್ತಾರೆ, ಕಾನೂನು ಸಚಿವರು, ಕಾನೂನನ್ನು ಅರ್ದು ಕೂಡದಂಥವ್ರು. ಅವರು ಒಂದು ಮಾತು ಹೇಳುತ್ತಾರೆ, ದೆಹಲಿಯಿಂದ ಕರೆ ಬಂದಿದ್ದಕ್ಕೆ ರಾಜ್ಯಪಾಲರು ಆ ಭಾಷಣವನ್ನು ಮೊಟಕುಗೊಳಿಸಿ ಹೋಗ್ತಾರೆ ಅಂತ. ಯಾರು ಹೇಳಿದ್ದು? ಯಾರಿಗೆ ಗೊತ್ತಾಯ್ತು? ನೀವು ಕಾಲ್ ಟ್ಯಾಪಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ, ಯಾವ ಕಡೆಯಿಂದ ಬಂದಿದೆ, ಅವ್ರ ಮನೆಯಿಂದ ಬಂದಿತ್ತೋ, ಅವ್ರ ಪರ್ಸನಲ್ ಕಾಲೋ ಕೇಂದ್ರದಿಂದ ಬಂದಿತ್ತೋ, ಗೃಹ ಸಚಿವಾಲಯದಿಂದ ಬಂದಿತ್ತೋ, ಎಲ್ಲವೂ ಕೂಡ ನೀವು ಟ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗೋದು. ಇನ್ನು ಮಂತ್ರಿಗಳ ಕಾಲ್ ಅಲ್ರಿ, ಅದು ಫೋನ್ ಅಲ್ಲ, ಮಂತ್ರಿಗಳ ಫೋನ್ ಅಲ್ಲ, ಯಾವುದೋ ಹುದ್ದೆಯಲ್ಲಿರುವಂತಹ ಉದ್ಯಮಿಯ ಫೋನು ಅಲ್ಲ, ರಾಜ್ಯಪಾಲರ ಫೋನು. ಯಾವುದೋ ಒಂದು ವಿಚಾರ ನಡೀತು, ಯಾವುದಕ್ಕೂ ಅಂಗೀಕಾರ ಬೇಕು ಅಂತಂದ್ರೆ ಹೋಗೋದು ಸಿದ್ದರಾಮಯ್ಯ ಅವ್ರ ಹತ್ರ ಅಲ್ಲ, ಮುಖ್ಯಮಂತ್ರಿ ಅವ್ರ ಹತ್ರ ಅಲ್ಲ, ಎಲ್ಲಿಗೆ ಹೋಗ್ಬೇಕು? ರಾಜ್ಯಪಾಲರ ಬಳಿ ಹೋಗಿ ಅಂಗೀಕಾರವನ್ನು ತೆಗೆದುಕೊಂಡು ಬರಬೇಕು. ಅಂತಹ ಸ್ಥಾನದಲ್ಲಿ ಇದ್ದವ್ರನ್ನ ನೀವು ಕೇಂದ್ರದಿಂದನೇ ಕಾಲ್ ಬಂತು, ಕೇಶವ ಕೃಪಾದಿಂದನೇ ಕಾಲ್ ಬಂತು ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಬಂದು ನೀವು ಸಾಕ್ಷಿ ಇಟ್ಕೊಂಡು ಬರ್ಬೇಕು. ಇಲ್ಲ, ಹೇಳಲೇಬಾರ್ದು, ಫಾಲ್ತೂಸ್ ಮಾತುಗಳನ್ನ ಹೇಳಲೇಬಾರ್ದು. ಇಲ್ಲಿ ಸರ್ಕಾರ ಉಳಿಯುತ್ತಾ ಎನ್ನುವಂತಹ ಪ್ರಶ್ನೆ ಬಿಗಿಯಾಗಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯಪಾಲರ ಒಂದು ಫೋನನ್ನ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಅಥವಾ ಫೋನನ್ನ ಕದ್ದಾಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂತಂದ್ರೆ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರಗಳು ಉಳಿಯೋದೇ ಇಲ್ಲ. ಸರ್ಕಾರಕ್ಕೆ ಕಾಲ್ ಮೋಡ ಕವಿಯತ್ತೆ. ಮೊದಲೇ ಕಾಂಗ್ರೆಸ್ ಸರ್ಕಾರ ಅಲ್ಗಾಡ್ತಾ ಇತ್ತು ಕೂರ್ಚಿ. ಸಿದ್ದರಾಮಯ್ಯ ಕೊಡಬೇಕು, DK ಶಿವಕುಮಾರ್ ಅವ್ರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಹೇಳಿ. ಇದರ ನಡುವೆ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ಬಂದಿತ್ತು. ಈಗ ಅವರು ಈ ರೀತಿಯಾಗಿ HK ಪಾಟೀಲ್ ಅವರು ಹೇಳಿರುವಂತಹ ಹೇಳಿಕೆ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ, ಕೇಶವ ಗೃಹದಿಂದ ಬರುತ್ತೆ ನಿಮಗೆ ಫೋನು, ಕೇಂದ್ರದಿಂದ ಬರುತ್ತೆ. ಕೇಶವ ಗೃಹ ಅಂತಂದ್ರೆ ಯಾವ್ದು ಗೊತ್ತಾ? RSS ಇಂದ ಬರುತ್ತೆ ನಿಮಗೆ ಫೋನು ಅಂತ. ಇದರ ನಡುವೆ ಮೋದಿ ಅವರು ದೇವೇಗೌಡರ ಭೇಟಿಯನ್ನು ಮಾಡಿದ್ದಾರೆ. ಇದ್ಯಾಕೆ, ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ, ಈಗ ದೇವೇಗೌಡರು ಕೂಡ ಒಂದು ಶಕ್ತಿಯಾಗಿ ಹೊರಹೊಮ್ಮತಾ ಇದ್ದಾರೆ, ಅದೇ ಸತ್ಯ. ಈಗ
ಅಂದ್ರೆ ರಾಷ್ಟ್ರಪತಿಗಳ ಒಂದು ಅಧಿಕಾರ ಆಡಳಿತ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದೇ ಒಂದು ಅನುಮಾನ, ಒಂದೇ ಒಂದು ಫಾಲ್ತೂಸ್ ಮಾತು, ಸಾಕ್ಷ್ಯ ರಹಿತವಾಗಿರುವಂತಹ ಒಂದೇ ಒಂದು ಮಾತು ಈಗ ಕಾಂಗ್ರೆಸ್ ತಲೆ ಕತ್ತರಿಸುತ್ತಾ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ರೇಣುಕಾ, ಈಗ ಚರ್ಚೆ ಜೋರಾಗ್ತಾ ಇದೆ ಫೋನ್ ಟ್ಯಾಪಿಂಗ್ ವಿಚಾರದ ಬಗ್ಗೆ. ರಾಷ್ಟ್ರಪತಿಗಳ ಆಡಳಿತ ಬರುತ್ತಾ ಕರ್ನಾಟಕಕ್ಕೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗಿರುವಂತಹ ಸರ್ಕಾರ ಉರುಳು ಹೋಗುತ್ತಾ, ಸರ್ಕಾರ ಉಳಿಯೋಕೆ ಸಾಧ್ಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಕಾವ್ಯ, ನಿನ್ನೆ ಸದನದಲ್ಲಿ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ರಾಜ್ಯಪಾಲರ ಒಂದು ಫೋನ್ ಟ್ಯಾಪಿಂಗ್ ಮಾಡಲಾಗಿದೆ ಅಂತಕ್ಕಂತ ಗಂಭೀರ ಆರೋಪವನ್ನು ಕೂಡ ಈಗಾಗಲೇ ಬಿಜೆಪಿಯ ನಾಯಕರುಗಳು ಕೂಡ ಮಾಡಿರುವಂತದ್ದು. ಈ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಸದನದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇರುವಂತದ್ದು. ಮಾಜಿ ಪ್ರಧಾನಿಯಾದಂತಹ HD ದೇವೇಗೌಡರವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಸದ್ಯ ಭೇಟಿ ಆಗಿರುವಂತದ್ದು. ಈ ಒಂದು ಭೇಟಿಯ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಒಂದಿಷ್ಟು ಮಾತುಕತೆಗಳನ್ನು ಕೂಡ ಅವ್ರ ಜೊತೆಗೆ ಚರ್ಚಿಸಲಾಗಿದೆ ಅಂತಕ್ಕಂತ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಇರ್ಬೋದು, ಮೊನ್ನೆ ಜಂಟಿ ಅಧಿವೇಶನದಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳು ಇರ್ಬೋದು, ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನು ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ಅಂತಕ್ಕಂತ ಮಾಹಿತಿ ಸಿಕ್ಕಿರುವಂತದ್ದು. ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ರಹಸ್ಯವಾಗಿ ಈ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯಪಾಲರ ಮೇಲೆ ಏನೋ ಈ ಒಂದು ಹೇಳಿಕೆಯನ್ನು ಈಗಾಗಲೇ ಕಾಂಗ್ರೆಸ್ನ ಸಚಿವರಾದಂತಹ HK ಪಾಟೀಲ್ ಅವರು ಕೂಡ ಕೊಟ್ಟಿರುವಂತದ್ದು. ಈ ಹೇಳಿಕೆ ಕುರಿತು ಕೂಡ ಒಂದಿಷ್ಟು ಕಾಲ ಮಾತುಕತೆಗಳು ಆಗಿವೆ ಅಂತಕ್ಕಂತ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಈ ಒಂದು ಮಾಹಿತಿಯನ್ನು ಆಧರಿಸಿ ಕೂಡ ಪ್ರಸ್ತುತ ರಾಜ್ಯದಲ್ಲಿ ಈಗಾಗಲೇ ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ ಅಂತಕ್ಕಂತ ಅನುಮಾನವೂ ಕೂಡ ಸಾಕಷ್ಟು ಮೂಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ರಾಷ್ಟ್ರಪತಿಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಎಲ್ಲ ಒಂದ್ ರಾಜ್ಯಪಾಲರಿಗೆ ಈ ರೀತಿಯಾದಂತಹ ಅವಮಾನ ಮಾಡಲಾಗಿದೆ, ಈ ರೀತಿಯಾದಂತಹ ಬೆಳವಣಿಗೆಗಳ ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಕೇಂದ್ರದ ಗಮನಕ್ಕೂ ಕೂಡ ಬಂದಿರುವಂತದ್ದು. ನಾನು ಈ ಹಿಂದೆಯೂ ಕೂಡ ಹೇಳಿರುವಂತಹ ವಿಚಾರವೇ, ರಾಜ್ಯಪಾಲರ ಒಂದು ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ರೆ ಕೇವಲ ಕೇಂದ್ರ ಮತ್ತೆ ರಾಜ್ಯ ಗೃಹ ಇಲಾಖೆಗಳಿಗೆ ಮಾತ್ರ ಅಧಿಕಾರ ಇರುತ್ತೆ. ಅದನ್ನು ಹೊರತುಪಡಿಸಿ ರಾಜ್ಯದ ಅಧಿಕಾರದಲ್ಲಿರ್ತಕ್ಕಂಥ ಯಾರೊಬ್ರು ಕೂಡ ಅದನ್ನು ಟ್ಯಾಪಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗೇನಾದ್ರೂ ಸರ್ಕಾರ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಮಾಡಿದ್ದೇ ಸಾಬೀತಾದ್ರೆ ಖಂಡಿತವಾಗ್ಲೂ ಕಾವ್ಯ, ರಾಜ್ಯದಲ್ಲೂ ಕೂಡ ರಾಷ್ಟ್ರಪತಿಗಳ ಆಳ್ವಿಕೆ ಮುಂದುವರಿಯುತ್ತೆ. ಅವರು ಕೂಡ ರಾಷ್ಟ್ರಪತಿಯ ಆಡಳಿತವನ್ನು ಏರ್ಬೇಕಾಗುತ್ತೆ. ನಾವು ಬಹುತೇಕ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಈ ಒಂದು ಆದೇಶವನ್ನು ಕೂಡ ಗಮನಿಸಬಹುದು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕೂಡ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ನೈತಿಕತೆಯನ್ನು ಹೊತ್ತು ರಾಮಕೃಷ್ಣ ಹೆಗಡೆ ಅವರು ಕೂಡ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಮೊನ್ನೆಯಷ್ಟೇ ತೆಲಂಗಾಣದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಆರೋಪವೂ ಕೂಡ ಕೇಳಿ ಬರುತ್ತೆ. ಇದು ಕೂಡ ಈ ಒಂದು ವಿಚಾರ ಕೂಡ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅದೇ ಒಂದು ವಿಚಾರ ಇದೀಗ ರಾಜ್ಯದಲ್ಲೂ ಕೂಡ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಮಾಡಿದ್ದೇ ಸತ್ಯವಾದಲ್ಲಿ ಈಗಾಗಲೇ HD ದೇವೇಗೌಡ ಅವರು ಕೂಡ ಮಾಹಿತಿ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದೆಲ್ಲವೂ ಕೂಡ ಸಾಬೀತಾದ್ರೆ ನಿಜಕ್ಕೂ ಕೂಡ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹಾಕಿ ರಾಷ್ಟ್ರಪತಿಗಳ ಆಳ್ವಿಕೆ ತರುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಕಾವ್ಯ. ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.